ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಒಮ್ಮೆ ನಮ್ಮ ಜೀವನಕ್ಕೆ ಲಲಿತಾಂಬಿಕೆಯ ಪ್ರವೇಶವಾದರೆ ಅಥವಾ ಅವಳ ಚಿಂತನೆಯಲ್ಲಿ ನಾವು ತೊಡಗೋದಕ್ಕೆ ಶುರು ಮಾಡಿದರೆ ಏನೆಲ್ಲ ಬದಲಾವಣೆ ಆಗುತ್ತೆ. ಲಲಿತೆ ಎಂದರೆಯೇ ಆನಂದ. ಆ ಲಲಿತಾ ಪರಮೇಶ್ವರಿಯ ಚಿಂತನೆ ಮಾಡಿದರೆ ನಮಗೆ ಸಿಗುವುದು ಮೊದಲು ಆನಂದವೇ. ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಂತೋಷವನ್ನು ನಾವು ಕಾಣ್ತಾ ಹೋಗ್ತೇವೆ. ಆನಂತರ ಏನು ಸಿಗುತ್ತೆ? ಸಿರಿ ಸಂಪತ್ತು. ಯಾರೆಲ್ಲ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡ್ತಾರೆ ಅಥವಾ ಶ್ರೀಚಕ್ರದ ಉಪಾಸನೆ ಮಾಡ್ತಾರೆ ಅಲ್ಲಿ ಬಡತನಕ್ಕೆ ಜಾಗ ಇಲ್ಲ. ಅವರೆಲ್ಲರೂ ಸಿರಿವಂತರೇ. ಹಾಗಾಗಿ ಶ್ರೀವಿದ್ಯೆಯನ್ನು ಕಲ್ತಿದ್ದ ತಕ್ಷಣ ನಾವು ಶ್ರೀಮಂತರಾಗಿ ಹೋಗ್ತೀವಿ ಅನ್ನುವ ಆಸೆಯಿಂದ ಕೂತ್ಕೊಂಡಾಗ ಅದು ಈಡೇರೋದು ಕಷ್ಟ. ಶ್ರೀಚಕ್ರದ ಉಪಾಸನೆಯನ್ನು, ಲಲಿತಾ ಪರಮೇಶ್ವರಿ ಉಪಾಸನೆಯನ್ನು ನಿಷ್ಕಾಮವಾಗಿ ಮಾಡ್ತಾ ಹೋದಾಗ ಬೇಡವಂದರೂ ಶ್ರೀವಿದ್ಯೆಯ ಮೂಲಕ ಜಗನ್ಮಾತೆ ನಮಗೆ ಮಹಾಲಕ್ಷ್ಮಿ ಅನುಗ್ರಹವನ್ನು ಮಾಡ್ತಾಳೆ. ಎಷ್ಟು ಸುಖಭೋಗಗಳನ್ನು ಕೊಡ್ತಾಳೆ ಅಂದರೆ ಅದು ನಮಗೆ ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಬಯಸಿದ್ದೆಲ್ಲವನ್ನು ನೀಡ್ತಾ ಹೋಗ್ತಾಳೆ. ಅದೇ ಲಲಿತೆಯ ವಿಶೇಷ. ಕೇವಲ ಲಲಿತಾ ಪರಮೇಶ್ವರಿ ಮಾತ್ರ ನಮ್ಮ ಜೀವನಕ್ಕೆ ಬರ್ತಾಳ? ಇಲ್ಲ, ಮಂತ್ರಿಣಿ ಬರ್ತಾಳೆ. ಜ್ಞಾನವನ್ನು ನೀಡುವಂತಹ ಮಾತಂಗಿ, ಸಂಗೀತ ಯೋಗಿನಿ ಶ್ಯಾಮಲಾ ಮಂತ್ರನಾಯಕ. ಆ ಶ್ಯಾಮಲಾದೇವಿ ನಮ್ಮ ಬೆನ್ನ ಹಿಂದೆ ನಿಂತು ನಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಹೋಗ್ತಾಳೆ. ಯಾವುದು ಸರಿ, ಯಾವುದು ತಪ್ಪು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದನ್ನು ಅಂತರ್ಮನದಲ್ಲಿ ನಿಂತು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಹೋಗ್ತಾಳೆ. ಆ ನಂತರ ದಂಡನಾಯಕಿಯಾದ ವಾರಾಹಿ ನಮ್ಮನ್ನು ರಕ್ಷಣೆಗೆ ನಿಂತ್ಕೊಳ್ತಾಳೆ. ನಮ್ಮ ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ದಿಟ್ಟತನದ ಧೈರ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗ್ತಾಳೆ. ಶಿ ಈಸ್ ದ ಕಮಾಂಡರ್. ನಮ್ಮನ್ನು ಹೇಗೆ ನಾಯಕತ್ವದಲ್ಲಿ ಮುಂದೆ ನಡೆಸಬೇಕು, ಯಾವುದೇ ಕಾರ್ಯಗಳನ್ನು ಹೇಗೆ ಜಯಶಾಲಿಯನ್ನಾಗಿ ನಾವು ಆ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಬೇಕು ಅನ್ನೋದನ್ನು ಆ ತಾಯಿ ತೋರಿಸ್ತಾ ಹೋಗ್ತಾಳೆ. ಲಲಿತೆಯನ್ನು ಆಶ್ರಯಿಸಿದರೆ ಬೇಕೋ ಬೇಡವೋ ಶ್ಯಾಮಲಾ ಅನುಗ್ರಹ ಪ್ರಾಪ್ತಿಯಾಗತ್ತೆ, ವಾರಾಹಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಅವರಿಬ್ಬರಿದ್ದಾರೆ ಸಾಕ. ನಮಗೆ ಬೇಕಾದದ್ದು ಬೇಡವಾದದ್ದು ಎಲ್ಲವನ್ನು ನೆರವೇರಿಸೋದಕ್ಕೆ ಅಷ್ಟಭೈರವರು ಲಲಿತಾ ಪರಮೇಶ್ವರಿ ಇರುವ ಮನೆಯನ್ನು ರಕ್ಷಣೆ ಮಾಡಲಿಕ್ಕೆ ನಿಂತ್ಕೊತಾರೆ. ನಾವು ಕರೆಯೋದೇ ಬೇಡ, ಪ್ರಾರ್ಥನೆ ಮಾಡೋದು ಬೇಡ. ಲಲಿತೆಯನ್ನು ಮಾತ್ರ ಆಶ್ರಯಿಸಿ ಲಲಿತಾ ಪರಮೇಶ್ವರಿಯನ್ನು ಸಹಸ್ರನಾಮಗಳಿಂದ ಅವಳನ್ನು ಅರ್ಚನೆ ಮಾಡ್ತಾ ಬಂದರೆ ಮೊದಲಿಗೆ ಬರುವುದು ಶ್ಯಾಮಲಾ, ವಾರಾಹಿ, ಅಷ್ಟಭೈರವರು ಆ ಮನೆಗೆ ಬಂದು ನೆಲೆಸ್ತಾರೆ. ಲಲಿತಾ ಪರಮೇಶ್ವರಿ ಒಮ್ಮೆ ಮನೆಗೆ ಪ್ರವೇಶ ಮಾಡಿದಾಳೆ ಅಂದರೆ ಅವಳಿದ್ದೆಡೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯಗಳು ಅವಳ ಪಾದ ಧೂಳಿನ ಹಾಗೆ ಬಂದುಬಿಡ್ತಾ ಮನೆಗೆ. ಅದಕ್ಕೆ ಶ್ರೀವಿದ್ಯೆಯನ್ನು ಯಾರು ಶ್ರದ್ಧೆ ಇಟ್ಟು ಕಲಿತಾ ಹೋಗ್ತಾರೆ ಅಥವಾ ಲಲಿತಾ ಸಹಸ್ರನಾಮವನ್ನು ಶ್ರದ್ಧೆ ಇಟ್ಟು ಪಾರಾಯಣ ಮಾಡ್ತಾ ಹೋಗ್ತಾರೆ, ಬರುವುದೇ ಸಿರಿತನ. ಅವಳಿರೋದೇ ಸಿರಿಯನ್ನು ಕೊಡಲಿಕ್ಕೆ. ಲಲಿತಾ ಪರಮೇಶ್ವರಿಯನ್ನು ಉಪಾಸಿಸುವವರಿಗೆ ಬೇರೆ ದುರ್ಮಂತ್ರಗಳಿಂದ ಅಥವಾ ದುಷ್ಟಶಕ್ತಿಗಳಿಂದ ಕಾಪಾಡಲಿಕ್ಕೆ ಸ್ವತಃ ಪ್ರತ್ಯಂಗಿರಿಯ ರೂಪದಲ್ಲಿ ಜಗನ್ಮಾತೆ ನಿಂತ್ಕೊಂಡಿರ್ತಾಳಂತೆ. ಮತ್ತಿನ್ನೇನು ಬೇಕು? ಲಲಿತೆಯೊಬ್ಬಳನ್ನು ಆಶ್ರಯಿಸಿದರೆ ದಶಮಹಾವಿದ್ಯಾ ಸ್ವರೂಪಗಳು ಕೂಡ ಅವರನ್ನು ಬೆಂಬಿಡದೆ ಕಾಡುತ್ತೆ, ಕಾಪಾಡುತ್ತಾ ಹೋಗುತ್ತೆ. ಅವರಿಗೆ ತೊಂದರೆ ಮಾಡೋದಕ್ಕೆ ಯೋಚನೆ ಮಾಡುವವರನ್ನು ಯಾವ ಮಟ್ಟಕ್ಕೆ ಅವರು ದೂರ ಇಡ್ತಾರೆ ಅಂದರೆ ಯೋಚನೆ ಮಾಡುವವರನ್ನು ಕೂಡ ಹತ್ತಿರಕ್ಕೆ ಬಿಡೋದಿಲ್ಲ. ಅದೇ ಶ್ರೀವಿದ್ಯೆಯ ಶಕ್ತಿ.
ಶ್ರೀವಿದ್ಯೆಯನ್ನು ಹಂತ ಹಂತವಾಗಿ ಕಲಿತಾ ಬಂದಾಗ ಸಾಕಷ್ಟು ದೇವತೆಗಳು ಬರ್ತಾರೆ. ಸಾಧನೆ ಬೇರೆ, ಭಕ್ತಿ ಬೇರೆ. ಭಕ್ತಿಯಲ್ಲಿ ದೃಢವಾದ ನಂಬಿಕೆ ಇಟ್ಟು ಕುಳಿತಾಗ ಬಯಸಿದ್ದೆಲ್ಲವನ್ನು ನೀಡುವ ಜಗನ್ಮಾತೆಯ ಆ ಪರಾಶಕ್ತಿ ತಾನೇ ಸ್ವತಃ ಬಂದು ನಿಂತ್ಕೊಂಡು ಬಿಡ್ತಾಳೆ. ಅವಳು ಇದ್ದಾಳೆ ಅಂದಾಗ ಅವಳು ಇಡೀ ಸೈನ್ಯ ಬಂದು ನಿಂತಿರುತ್ತೆ ಅವಳ ರಕ್ಷಣೆಗೆ. ಯಾರು ಉಪಾಸಕರು ಶ್ರದ್ಧೆ ಇಟ್ಟು ಅವಳನ್ನು ಉಪಾಸನೆ ಮಾಡ್ತಾ ಹೋಗ್ತೀವಿ, ಕೆಲವೊಂದು ಶಕ್ತಿಗಳು ನಾವು ಬಯಸದೇ ಇದ್ದರೂ ಕೂಡ ಅವರು ನಮ್ಮ ರಕ್ಷಣೆಗೆ ನಿಂತ್ಕೊತಾರೆ, ಹಾನಿ ಮಾಡೋದಿಲ್ಲ. ಲಲಿತೆಯ ವಿಶೇಷತೆ ಅದು. ಲಲಿತಾ ಪರಬ್ರಹ್ಮಸ್ವರೂಪಿಣಿಯನ್ನು ಆರಾಧನೆ ಮಾಡಿದ್ರೆ ಶಿವನ ಅನುಗ್ರಹವೂ ಪ್ರಾಪ್ತಿಯಾಗಿ ಹೋಗುತ್ತೆ. ಬೇಡವೇ ಬೇಡ ಬೇರೇನು. ಬೇರೆ ಬೇರೆ ದೇವತೆಗಳನ್ನು ಒಬ್ಬೊಬ್ಬರನ್ನೇ ಪೂಜೆ ಮಾಡ್ತಾ ಉಪಾಸನೆ ಮಾಡ್ತಾ ಬರೋದಕ್ಕಿಂತ ಲಲಿತಾ ಪರಮೇಶ್ವರಿಯ ಪಾದಗಳನ್ನು ಹಿಡಿದರೆ ಬ್ರಹ್ಮಾಂಡದ ಅಷ್ಟೂ ಶಕ್ತಿಗಳು ಆ ವ್ಯಕ್ತಿಯ ಸನಿಹದಲ್ಲಿ ಇರ್ತಾರೆ. ಯಾಕಂದರೆ ಯಾರು ಲಲಿತೆಗೆ ಪ್ರೀತರಾಗ್ತಾರೆ, ಲಲಿತಾ ಪರಮೇಶ್ವರಿ ಕೃಪಾ ಕಟಾಕ್ಷ ಯಾರ ಮೇಲೆ ಬಿದ್ದಿರುತ್ತೆ ಅವರ ಮೇಲೆ ಎಲ್ಲ ಶಕ್ತಿಗಳ ಕೃಪೆಯೂ ಇರುತ್ತೆ. ಶೀ ದ ಸುಪ್ರೀಂ. ಅವಳೊಬ್ಬಳ ಅನುಗ್ರಹವಾದರೆ ಬೇರೆ ಯಾರ ಅನುಗ್ರಹವೂ ಬೇಡ. ಬೇರೆಲ್ಲ ಶಕ್ತಿಗಳು ಅವಳದ್ದೇ ಶಕ್ತಿಯ ರೂಪ, ಅವಳದ್ದೇ ಸಾಮರ್ಥ್ಯ, ಅವಳದ್ದೇ ಎಲ್ಲವೂ. ಅವಳ ಚೇತನಾಶಕ್ತಿಯಿಂದಲೇ ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಅವಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಯಾರಿಗಿದೆ? ಅನೇಕ ಕೋಟಿ ಬ್ರಹ್ಮಾಂಡ ಜನನಿ. ಚಿಂತಾಮಣಿ ಗೃಹದಲ್ಲಿ ಶ್ರೀಮತ್ ಸಿಂಹಾಸನದಲ್ಲಿ ಕೂತಿರುವ ಮಹಾರಾಜ್ಞಿ, ಮಹಾಮಹೇಶ್ವರಿ, ಎಲ್ಲ ಬ್ರಹ್ಮಾಂಡಗಳನ್ನು ಪರಿಪಾಲನೆ ಮಾಡುವಂತಹ ರಾಜರಾಜೇಶ್ವರಿ. ಆ ರಾಜರಾಜೇಶ್ವರಿಯೇ ನಮ್ಮ ಮೇಲೆ ಕೃಪಾದೃಷ್ಟಿ ಇಟ್ಟಿದ್ದಾಳೆ ಅನ್ನುವಾಗ ಯಾರಾದರೂ ಹಾನಿ ಮಾಡಲಿಕ್ಕೆ ಸಾಧ್ಯವ? ಭಜಿಸುವುದಾದರೆ, ನಮಿಸುವುದಾದರೆ ಲಲಿತೆಯನ್ನು ಭಜಿಸಬೇಕು. ಲಲಿತಾಯೈ ನಮಃ. ಲಲಿತೆಯ ನಾಮವನ್ನು ಕೇಳಿದ ಕಿವಿಗಳು ಧನ್ಯ. ಲಲಿತೆಯ ನಾಮಗಳನ್ನು ಹಾಡುವ ಮನೆ ಯಾವಾಗಲೂ ನಂದಗೋಕುಲದಂತೆ ಇರುತ್ತೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಯಾವುದೋ ಒಂದು ಶಕ್ತಿ ಸಂತೃಪ್ತಳಾಗೋದಿಲ್ಲ. ಜಗನ್ಮಾತೆಯ ಎಲ್ಲ ಅವತಾರಗಳು, ಎಲ್ಲ ಸ್ವರೂಪಗಳು ಕೂಡ ಆ ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಸಂತುಷ್ಟರಾಗಿ ಹೋಗ್ತಾರೆ. ಜಗನ್ಮಾತೆಯನ್ನು ಅರ್ಚನೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಲಕ್ಷ ಲಕ್ಷ ಮಂತ್ರಗಳಿದೆ, ಲಕ್ಷ ಲಕ್ಷ ಸ್ತೋತ್ರಗಳಿದೆ, ಉಪಾಸನಾ ಪದ್ಧತಿಗಳು ಬೇರೆ ಬೇರೆ ಇದೆ. ದೇವಿಯನ್ನು ಅನುಗ್ರಹಿತರನ್ನಾಗಿ ಮಾಡ್ಕೊಳ್ಳೋದಕ್ಕೆ, ಅವಳನ್ನು ನಾವು ಪ್ರಸನ್ನರಾಗಿ ಮಾಡೋದಕ್ಕೆ. ಆದರೆ ದೇವಿಗೆ ಖುಷಿಯಾಗೋದಕ್ಕೆ, ದೇವಿಯ ಹೃದಯ ಯಾವಾಗಲೂ ಪ್ರಸನ್ನ ಚಿತ್ತವಾಗಿ ಇರ್ಲಿಕ್ಕೆ ಮಾಡೋದಕ್ಕೆ ಸಾಧ್ಯ ಇರೋದು ಒಂದೇ ಒಂದು ಸ್ತೋತ್ರ, ಅದು ಲಲಿತಾ ಸಹಸ್ರನಾಮ. ಬೇರೆಲ್ಲ ಸಾಧನೆಗಳಲ್ಲಿ ನಾವು ನಿಯಮ ನಿಷ್ಠೆಗಳನ್ನು ನೋಡ್ತಾ ಹೋಗ್ತೇವೆ, ಸಾಧನೆಗಳನ್ನು ಮಾಡ್ತಾ ಹೋಗ್ತೇವೆ. ಆದರೆ ಲಲಿತಾ ಸಹಸ್ರನಾಮ ಮಾತ್ರ ಅವಳ ಹೃದಯವನ್ನು ಬಹುಬೇಗ ಮುಟ್ಟುತ್ತೆ, ಪ್ರಸನ್ನಳಾಗಿ ಹೋಗ್ತಾಳೆ. ಅವಳನ್ನು ಪ್ರಸನ್ನ ಮಾಡಲಿಕ್ಕಿರುವಂಥದ್ದು ಲಲಿತಾ ಸಹಸ್ರನಾಮ. ಆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಕೇವಲ ಲಲಿತೆಯಲ್ಲ, ಅವಳ ಎಲ್ಲ ಶಕ್ತಿಗಳು, ಚತುಷ್ಷಷ್ಟಿ ಯೋಗಿನಿ ಏನಿದೆ ಆ ಎಲ್ಲ ಯೋಗಿನಿ ಸಮೂಹ ಆ ಲಲಿತಾ ಸಹಸ್ರನಾಮಕ್ಕೆ ಪ್ರಸನ್ನರಾಗಿ ಹೋಗ್ತಾರೆ. ಲಲಿತೆಯ ಹೆಸರಿಗೆ ಆ ಶಕ್ತಿ ಇದೆ. ಲಲಿತಾ ಪರಮೇಶ್ವರಿಯ ಪಾದಗಳನ್ನು ಹಿಡಿದವರಿಗೆ ಯಾವ ಭೂತ ಪ್ರೇತ ಪಿಶಾಚಾದಿಗಳು ಕೂಡ ಹತ್ತಿರಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಅವರನ್ನು ಒಂದು ವಜ್ರ ಕೋಟೆಯಲ್ಲಿ ಆ ವ್ಯಕ್ತಿ ಇರ್ತಾನೆ, ಅವನನ್ನು ಮುಟ್ಲಿಕ್ಕೆ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಪರಬ್ರಹ್ಮ ಸ್ವರೂಪಿಣಿಯಾದ ಆ ಜಗನ್ಮಾತೆಯ ಕಿರುಗಣ್ಣ ನೋಟ ಬಿದ್ದರೇನೆ ವೃದ್ಧನೂ ಕೂಡ ಯುವಕನಾಗಿ ಹೋಗ್ತಾನೆ,
ಸೌಂದರ್ಯ ಲಹರಿಯಲ್ಲಿ ಶಂಕರರ ಮಾತನ್ನು ಹೇಳ್ತಾರೆ. ನಿನ್ನ ಕಿರುಗಣ್ಣ ನೋಟದ ಶಕ್ತಿ ಎಂಥದ್ದು ಗೊತ್ತಾ ತಾಯಿ ಅಂತ. ನರಂ ವಶೀಯಾಂಸಾಂ ನಯನ ಶ್ಲೋಕ ಬೇಡ. ಯಾಕಂದರೆ ಆ ಶ್ಲೋಕದ ಶಕ್ತಿ ಎಷ್ಟು ಅಂದರೆ ಅವಳ ಕಿರುಗಣ್ಣ ನೋಟ ಸಾಕು ಮನುಷ್ಯನ ಜೀವನವನ್ನೇ ಬದಲಾಯಿಸಲಿಕ್ಕೆ. ಅಂಥದ್ರಲ್ಲಿ ಆ ಪರಮೇಶ್ವರಿಯ ಪಾದ ಒಮ್ಮೆ ನಮ್ಮ ಮನೆಗೆ ಬಂದರೆ ಅವಳು ಶ್ರೀಚಕ್ರ ಸ್ವರೂಪದಲ್ಲೋ ವಿಗ್ರಹ ರೂಪದಲ್ಲೋ ಫೋಟೋದಲ್ಲೋ ಹೇಗೋ ಒಂದು ರೂಪದಲ್ಲಿ ಮನೆಯನ್ನು ಪ್ರವೇಶ ಮಾಡಿದ್ದಾಳೆ ಅಂದರೆ ಅವಳದ್ದೇ ಚಿತ್ತ. ಬೇರೆ ಎಲ್ಲ ದೇವರನ್ನು ಉಪಾಸನೆ ಮಾಡಲಿಕ್ಕೆ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಈ ದೇವರು ನನಗಿಷ್ಟ, ಇದು ನನ್ನ ಉಪಾಸನಾ ಶಕ್ತಿ, ಈ ಭಗವಂತನಲ್ಲಿ ನಾನು ಯಾವುದೋ ವಿಶೇಷ ಗುಣವನ್ನು ನೋಡಿದ್ದೇನೆ, ಹಾಗಾಗಿ ಅವರು ನನ್ನ ಆರಾಧ್ಯ ದೇವರು. ಲಲಿತಾ ಪರಮೇಶ್ವರಿಯನ್ನು ನಾವಾಗ ಆಯ್ಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಲಲಿತಾ ಪರಮೇಶ್ವರಿ ನಮ್ಮನ್ನು ಆಯ್ಕೆ ಮಾಡ್ಕೊಬೇಕು. ನಿನಗೆ ಆ ಯೋಗ್ಯತೆ ಇದೆ, ಬಾ ನನ್ನ ಹತ್ರಕ್ಕೆ, ನನ್ನನ್ನು ಆರಾಧನೆ ಮಾಡು. ಇಲ್ಲ ಅಂದರೆ ಆ ದೇವಿ ಹತ್ತಿರಕ್ಕೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲೇ ದೇವಸ್ಥಾನ ಇದ್ರೂ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ದೇವಿಯ ಅನುಗ್ರಹವಾಗದೆ ಅವಳ ಚಿತ್ತ ನಮ್ಮ ಮೇಲೆ ಒಮ್ಮೆಯಾದರೂ ಅವರನ್ನು ನೋಡಬೇಕು ಅನ್ನೋ ಅವಳ ಇಂಕಿತವಿಲ್ಲದೆ ಸಿಗೋದಿಲ್ಲ. ನಾವು ಬೇರೆ ವಿಷಯಗಳಲ್ಲಿ ದಾರಿ ತಪ್ತಾ ಹೋಗ್ತೇವೆ. ಯಾಕಂದರೆ ಅವಳ ಮನಸ್ಸು ನಮ್ಮ ಮೇಲಿಲ್ಲ. ಲಲಿತೆಯ ಪರಮೇಶ್ವರಿಯ ಅನುಗ್ರಹ ಸಾಧಾರಣವಾದದ್ದಲ್ಲ. ಎಲ್ಲಿಲ್ಲ ಪರಮೇಶ್ವರಿ? ಪಂಚಭೂತಗಳು ಅವಳೇ, ಪಂಚಬ್ರಹ್ಮಾಸನ ಸ್ಥಿತಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ, ಸದಾಶಿವ, ಆ ಪರಾಶಕ್ತಿಗಳನ್ನು ನಿಗ್ರಹಿಸುವಂಥ ಮಹಾಶಕ್ತಿ. ಅವಳ ಆಶ್ರಯವನ್ನು ಬಯಸೋದು ನಿಸ್ವಾರ್ಥವಾಗಿದ್ದಾಗ ಎಲ್ಲ ಜ್ಞಾನವನ್ನು ಅವಳು ಕೊಡ್ತಾ ಹೋಗ್ತಾಳೆ ಮಂತ್ರಿಣಿಯಾದ ಶ್ಯಾಮಲಾ ಮೂಲಕ. ಅವಳ ಇಚ್ಛೆಗೆ ಒಮ್ಮೆ ನಾವು ಆ ಕೃಪಾ ಕಟಾಕ್ಷ ಒಮ್ಮೆ ಬಿಟ್ಟರೆ ಜನ್ಮ ಜನ್ಮಗಳಲ್ಲೂ ಅವಳು ಬಿಡೋದಿಲ್ಲ. ನನ್ನ ಮಕ್ಕಳು ಅನ್ನುವ ಆ ಆತ್ಮೀಯ ಪ್ರೀತಿ ಅವಳನ್ನು ನಮ್ಮಿಂದ ನಾವು ದೂರ ಹೋಗ್ತೀವಿ ಅಂದರೆ ಅವಳು ಬಿಡೋದಿಲ್ಲ, ಹೇಳ್ಕೊಂಡ್ಬಿಡ್ತಾಳೆ. ಅದಕ್ಕೆ ಕೆಲವರು ಭಗವಂತನನ್ನೇ ನಂಬದವರು ಕೂಡ ಲಲಿತೆಯ ಪರಮೇಶ್ವರಿಯನ್ನು ಅಥವಾ ಶ್ರೀವಿದ್ಯೆಗೆ ಯಾಕೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂದರೆ ಆ ಕಾರಣಕ್ಕೆ ನಮ್ಮ ಯಾವುದೋ ಹಿಂದಿನ ಜನ್ಮದ ಪುಣ್ಯ, ಅವಳ ನಾಮಸ್ಮರಣೆ. ಜಗನ್ಮಾತೆಯ ಅನುಗ್ರಹವೇ ಅಂಥದ್ದು. ಬೇಕಾದದ್ದೆಲ್ಲವನ್ನು ಕೊಟ್ಬಿಡ್ತಾಳೆ. ಕೊನೆಗೆ ಏನು ಬೇಡ ನಿನಗೆ, ಬಾ ನನ್ನೆಡೆಗೆ ಅಂತಾಳೆ. ಶ್ರೀಮತ್ ಸಿಂಹಾಸನೇಶ್ವರಿ. ಅವಳ ಚಿಂತನೆ ಮಾಡೋದಿದೆಯಲ್ಲ, ಅವಳ ರೂಪದ ಚಿಂತನೆಯನ್ನೇ ಮಾಡಿದ್ರೆ ಎಷ್ಟು ಪಾಪಗಳು ಹೋಗುತ್ತೆ ಅಂದರೆ ನಾವು ಸಾಧ್ಯವೇ ಇಲ್ಲ. ಅವಳ ಲಲಿತಾ ಸಹಸ್ರನಾಮದ ಫಲಶ್ರುತಿಯನ್ನು ಒಮ್ಮೆ ಓದಬೇಕು, ಏನೇನು ಫಲಗಳಿದೆ ಅಂತ. ಆಮೇಲೆ ನಾನು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕಾ ಮಾಡಬಾರ್ದಾ ಅಂತ ನಾವು ಯೋಚನೆ ಮಾಡಬೇಕು. ಒಮ್ಮೆ ಆ ಫಲಶ್ರುತಿಯನ್ನು ಪಾರಾಯಣ ಮಾಡಿದ್ರೆ ನಿಜವಾಗ್ಲೂ ತಲೆ ತಿರುಗುತ್ತೆ, ಈ ಸ್ತೋತ್ರಕ್ಕೆ ಆ ಶಕ್ತಿ ಇದೆಯಾ ಅಂತ. ಆಧ್ಯಾತ್ಮ ಕೆಲಸ ಮಾಡುವುದು ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ. ನಮ್ಮ ನಂಬಿಕೆ ಅವಳ ಮೇಲೆ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟೂ ದಿನ ಅವಳು ನಮ್ಮನ್ನು ಕಾಪಾಡ್ತಾಳೆ. ಬೇರೇನೂ ಬೇಡ. ಲಲಿತಾಯೈ ನಮಃ, ಆ ಒಂದು ದೃಢವಾದ ನಂಬಿಕೆ, ಶ್ರೀ ಮಾತ್ರೇ ನಮಃ ಅನ್ನುವಂಥ ಆ ಶಬ್ದಕ್ಕೆ, ಆ ಮಂತ್ರಕ್ಕೆ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸುವ ಶಕ್ತಿ ಇದೆ. ಭಂಡಾಸುರನಂಥ ಭಂಡಾಸುರನೇ ಅವಳ ಆ ಸ್ವರೂಪಕ್ಕೆ ಒಮ್ಮೆ ನಾನು ಈ ಜಗನ್ಮಾತೆಯ ಮೇಲೆ ಯುದ್ಧ ನಿಲ್ಲಬೇಕಾ ಅನ್ನೋ ಚಿಂತನೆ ಮಾಡ್ತಾನವನು. ಅಂದರೆ ಆ ಮಹೋಘ್ನಮೂರ್ತಿ, ಆ ಕರುಣಾಮೂರ್ತಿ, ಆ ಜಗನ್ಮಾತೆ ಅವಳನ್ನು ಹೇಗೆ ವರ್ಣಿಸೋಕೆ ಸಾಧ್ಯ? ಯಾರು ವಿರೋಧಿಗಳಾಗಿದ್ದವರು ಅವರೂ ಕೂಡ ಅವಳ ಸ್ತುತಿ ಮಾಡಲಿಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅವಳದ್ದು ಆನಂದ ಸ್ವರೂಪ. ಜೀವನದಲ್ಲಿ ಬೇಕಾದದ್ದು ಆನಂದವೇ, ಸಂತುಷ್ಟಿಯ ಬದುಕು. ಅದನ್ನು ನೀಡೋಕ್ಕೆ ಸಾಮರ್ಥ್ಯ ಆ ಪರಮೇಶ್ವರಿಯ ಮಾತ್ರ. ಆ ಜಗನ್ಮಾತೆಯನ್ನು ಬಿಟ್ಟು ಬೇರೇನನ್ನೇ ಹುಡುಕ್ತಾ ಹೋದರೂ
ಸಿ ಅದೊಂದು ಲೌಕಿಕ ಬದುಕಲ್ಲಿ ನಮ್ಮ ಮುಂದೆ ಏನು ದಾರಿ ಇದೆ ಅಥವಾ ಏನು ಬೇಕು ಅನ್ನೋದಲ್ಲ. ನಮ್ಮ ಬದುಕು ನಡೀತಾ ಹೋಗುತ್ತೆ, ಕಷ್ಟ ನಷ್ಟಗಳಿದ್ದೇ ಇರುತ್ತೆ. ಆ ಎಲ್ಲದರ ನಡುವೆ 10 ನಿಮಿಷ ಜಗನ್ಮಾತೆಗೆ ಅಂತ ಕೊಟ್ಟಾಗ ಆ 10 ನಿಮಿಷ ಮಾತ್ರ ನಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತೆ. ಕೆಲಸದ ಒತ್ತಡ, ಕರ್ತವ್ಯಗಳು ಎಲ್ಲದರ ನಡುವೆ 10 ನಿಮಿಷ ಜಗನ್ಮಾತೆಗೆ ನಾವು ಕೊಡಬೇಕು. ಆ 10 ನಿಮಿಷ ನಮ್ಮ 10 ಜನ್ಮಗಳ ಪಾಪಗಳನ್ನು ಕಳೆದು ಬಿಡುತ್ತೆ, ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಅವಳು ಬಯಸೋದು ನಮ್ಮಿಂದ ನಿಸ್ವಾರ್ಥವಾದ, ನಿಷ್ಕಲ್ಮಶವಾದ ಪ್ರೀತಿಯನ್ನು. ನಮ್ಮಲ್ಲಿರೋ ದುಡ್ಡು, ಒಡವೆ, ವಸ್ತ್ರ, ವೈಡೂರ್ಯ ಯಾವುದು ಬೇಕಾಗಿಲ್ಲ. ಯಾಕಂದರೆ ಅವಳಲ್ಲಿರೋ ಆ ತಾಯಿಲಿ ಇಲ್ಲದೇ ಇರೋದು ನಮ್ಮ ಹತ್ರ ಏನಿದೆ? ಆ ಜಗನ್ಮಾತೆ ಹತ್ರ ಇಲ್ಲದೇ ಇರೋಂಥದ್ದು ನಮ್ಮ ಹತ್ರ ಏನಿದೆ? ಅವಳು ಕೊಟ್ಟರೆ ನಾವು ಅವಳಿಗೆ ಕೊಡೋಕ್ಕೆ ಸಾಧ್ಯ. ಅವಳಿಚ್ಛೆ ಇಲ್ಲ ಅಂದರೆ ಒಂದು ಹನಿ ಮಳೆ ಕೂಡ ಬೀಳೋದಿಲ್ಲ. ಅವಳಿಚ್ಛೆ ಇದ್ದರೆ ಮರಳುಗಾಡು ಕೂಡ ಫಲವತ್ತಾದ ಭೂಮಿಯಾಗಿ ಹೋಗ್ಬಿಡುತ್ತೆ ಕ್ಷಣ ಮಾತ್ರದಲ್ಲಿ. ನಮ್ಮ ಬರುಡಾದ ಬದುಕನ್ನು ಬದಲಾಯಿಸುವುದಕ್ಕೆ ಆ ಜಗನ್ಮಾತೆಗೆ ಎಷ್ಟೊತ್ತು. ಶ್ರದ್ಧೆ, ಭಕ್ತಿ, ನಂಬಿಕೆ ಅವಳ ಮೇಲಿದ್ದಾಗ ಎಲ್ಲವೂ ಬದಲಾಗುತ್ತೆ. ಬರುಡಾದ ಬದುಕು ಕೂಡ ಹಸನಾಗಿ ಹೋಗ್ಬಿಡುತ್ತೆ. ಶ್ರೀಮಾತ್ರೇ ನಮಃ.